ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ತಮ್ಮನೇಲಿ ನೋಡಿದರೆ, ಇವತ್ತೊಂಥರ ಡಿಫ್ರೆಂಟ್ ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೀನಿ. ರೆಸಿಪಿ ಅಂದ ತಕ್ಷಣ ಫುಡ್ ರೆಸಿಪಿ ಅಲ್ಲ, ಇದು ಒಂಥರ ಹೆಲ್ತಿ ಡ್ರಿಂಕು. ನೆಲ್ಲಿಕಾಯಲ್ಲಿ ಜ್ಯೂಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಹೆಲ್ತಿಯಾಗಿರುತ್ತೆ. ಪ್ಲೀಸ್ ಹಾಗಾಗ್ಬಿಟ್ಟು ವೀಡಿಯೋನ ಎಂಡ್ ತನಕ ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ನೆಲ್ಲಿಕಾಯಿನ ಫಸ್ಟು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಈ ನೆಲ್ಲಿಕಾಯಿ ಆಲ್ಮೋಸ್ಟಲ್ಲಿ ಎಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ ಮತ್ತು ಮೋರಲ್ಲೂ ಸಿಗುತ್ತೆ. ಇದು ಬೆಟ್ಟದ ನೆಲ್ಲಿಕಾಯಿ, ಆಲ್ಮೋಸ್ಟಲ್ಲಿ ಎಲ್ಲರಿಗೂ ಗೊತ್ತು ಇರುತ್ತೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ಅರ್ಧ ಕೆ ಜಿಯಿಂದ ಒಂದು 3/4 kg ಇರ್ಬೋದು ಅಷ್ಟು ತೊಗೊಂಡಿದ್ದೀನಿ. ನೀವು ಕೂಡ ಯಾರಾದ್ರು ಸ್ಟಾರ್ಟಿಂಗ್ ಈ ಜ್ಯೂಸ್ ಏನಾದರೂ ಮಾಡಿಕೊಂಡು ಕುಡಿಬೇಕು ಅಂತಂದರೆ ಒಂದು ಅರ್ಧ ಕೆ ಜಿ ತೊಗೊಳ್ಳಿ ಸಾಕು. ಬಿಕಾಸ್ ನಿಮಗೆ ರಿಸಲ್ಟ್ ಗೊತ್ತಾದಮೇಲೆ ಜಾಸ್ತಿ ತೊಗೊಂಡ್ಬಿಟ್ಟು ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಹಾಗಾಗ್ಬಿಟ್ಟು ಅಷ್ಟೇ. ಸೊ ಇದು ತುಂಬ ಹೆಲ್ತಿಯಾಗಿರುತ್ತೆ. ಹಾಗ್ಬಿಟ್ಟು ಡೈಲಿ ಬೇಸಿಸಲ್ಲಿ ಕುಡೀರಿ, ನಿಮಗೆ ಗೊತ್ತಾಗುತ್ತೆ. ನೆಲ್ಲಿಕಾಯಿನ ಫಸ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದು 10 ಮಿನಿಟ್ಸು ನೀರಲ್ಲೇ ಬಿಟ್ಬಿಡಿ, ಉಪ್ಪು ಏನು ಹಾಕಬೇಡಿ. ಹಾಗೆ ಬಿಸಿನೀರಲ್ಲೂ ವಾಶ್ ಮಾಡಬೇಡಿ, ಪ್ಲೈನ್ ವಾಟ್ರಲ್ಲೇ ವಾಶ್ ಮಾಡಿ. ನೋಡ್ತಾ ಇರ್ಬೋದು, ನಾನು ಪ್ಲೈನ್ ವಾಟ್ರಲ್ಲೇ ವಾಶ್ ಮಾಡಿದ್ದೀನಿ. ಹಾಗೆ ಇದನ್ನು ನೀಟಾಗಿ ಹೆಚ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ತೊಟ್ಟಿಂದ ಇದು ಇರುತ್ತೆ. ಸೊ ಅದನ್ನು ರಿಮೂವ್ ಮಾಡಿಕೊಂಡು ಮಧ್ಯದಲ್ಲಿ ಬೀಜ ಇರೋದ್ರಿಂದ ಫಸ್ಟು ಸುತ್ತ ಹೆಚ್ಕೊಂಡ್ಬಿಟ್ಟು ಆಮೇಲೆ ಮಧ್ಯದ ಬೀಜನ ತೆಗೆದುಬಿಡಿ. ನೋಡ್ತಾ ಇರ್ಬೋದು, ಈ ಥರ ನೀವು ಹೆಚ್ಚಬೇಕಾಗುತ್ತೆ. ನೋಡಿ, ಈ ಥರ ನೀಟಾಗಿ ಫುಲ್ ಏನು ವೇಸ್ಟ್ ಮಾಡ್ದಂಗೆ ಚೆನ್ನಾಗಿ ಹೆಚ್ಕೋಬೇಕು. ನೋಡಿ, ಇದೆ ಬೀಜ ಅದರೊಳಗಿಂದು. ಸೊ ಬೀಜನೆಲ್ಲ ಒಂದು ಸೈಡಿಗೆ ತೆಗೆದಿಟ್ಕೊಂಡು ಹೆಚ್ಚ್ತಾ ಬನ್ನಿ ನೀಟಾಗಿ, ಕ್ಲೀನಾಗಿ ಇದೇ ಥರ ಪ್ರೊಸೀಜರಲ್ಲಿ ಹೆಚ್ಚಿ. ಹಾಗೆ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಯೂಸಸ್ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಅದೇನು ಅಂತಂದರೆ, ತುಂಬ ಏರ್ಫಾಲ್ ಆಗ್ತಿದೆ, ಏರ್ಫಾಲ್ ಕಂಟ್ರೋಲ್ ಆಗ್ತಿಲ್ಲ ಅಂತನ್ನೋರು ಡೈಲಿ ಬೇಸಿಸ್ ಮೇಲೆ 1 ಗ್ಲಾಸ್ ಈ ನೆಲ್ಲಿಕಾಯಿ ಜ್ಯೂಸನ್ನ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ ಏರ್ಫಾಲು ಆಟೋಮೆಟಿಕ್ಲಿ ಕಂಟ್ರೋಲ್ ಆಗುತ್ತೆ. ಹಾಗೆ ನಾನು ತುಂಬ ದಪ್ಪ ಇದ್ದೀನಿ, ವೆಯ್ಟ್ ಲಾಸ್ ಮಾಡಬೇಕು ಅಂತನ್ನೋರಿಗೆ ಕೂಡ ಇದೊಂಥರ ಸೀಕ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ಜ್ಯೂಸನ್ನ ದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಬಟ್ ವೆಯ್ಟ್ ಲಾಸ್ ಆಗಬೇಕು, ಇದೊಂದು ಜ್ಯೂಸ್ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತಾ ಅಂತಂದು ಕೇಳ್ಬೋದು. ಇಲ್ಲ, ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಎಕ್ಸಸೈಸ್ ಮಾಡ್ತಾನೆ, ಎಕ್ಸಸೈಸ್ ಜೊತೆಗೇ ಈ ಜ್ಯೂಸನ್ನ ಕುಡಿಬೇಕಾಗುತ್ತೆ. ಸೊ ಎಕ್ಸಸೈಸ್ ವಿತ್ ಜ್ಯೂಸ್ ಕುಡಿಯೋದ್ರಿಂದ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ಹಾಗಾಗಿಬಿಟ್ಟು ಈ ಜ್ಯೂಸನ್ನ ಕುಡೀರಿ. ಆಮೇಲೆ ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ, ಕ್ಯಾಲರೀಸ್ನ ಬರ್ನ್ ಮಾಡುತ್ತೆ, ಬಾಡಿಲಿರೋ ವೇಸ್ಟ್ ಫ್ಯಾಟ್ನ ರಿಮೂವ್ ಮಾಡಿ ಗ್ಯಾಸ್ಟ್ರಿಕ್ ಸಮಸ್ಯೆನ ದೂರ ಮಾಡುತ್ತೆ. ಸೊ ಇಷ್ಟೊಂದೆಲ್ಲ ಹೆಲ್ಪ್ಫುಲ್ ಆಗಿರೋ ಈ ನೆಲ್ಲಿಕಾಯಿ ಜ್ಯೂಸನ್ನ ಯಾಕೆ ಟ್ರೈ ಮಾಡಬಾರ್ದು? ಒಂದ್ಸತಿ ನೀವು ಈ ನೆಲ್ಲಿಕಾಯಿ ಜ್ಯೂಸನ್ನ ಮಾಡಿಕೊಂಡು ಟೇಸ್ಟ್ ಮಾಡಿ, ಹಾಗೆ ಒಂದು ವಾರ ಕುಡಿದು ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನೀವಂತರೂ ಲೈಫಲ್ಲಿ ಬಿಡೋದೇ ಇಲ್ಲ, ಅಷ್ಟೇ ಚೆನ್ನಾಗಿ ಅಡಿಕ್ಟ್ ಆಗಿಬಿಡ್ತೀರಾ. ಸೊ ಈ ಜ್ಯೂಸನ್ನ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಒಂದು 10ರಿಂದ 12 ಎಸ್ಲು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಮತ್ತು ನೆಲ್ಲಿಕಾಯಿ ಯಾವ ಪ್ರೊಸೀಜರಲ್ಲಿದೆ, ನೆಲ್ಲಿಕಾಯಿ ಎಷ್ಟಿದೆ ಅಂತ ನೋಡಿಬಿಟ್ಟು ಕರಿಬೇವಿನ ಸೊಪ್ಪು ಮತ್ತು ಶುಂಠಿನ ಹಾಕ್ಕೊಳ್ಳಿ. ಇಲ್ಲಿ ನೆಲ್ಲಿಕಾಯಿ ಕ್ವಾಂಟಿಟಿ ತುಂಬ ಇರೋದ್ರಿಂದ ನಾನಿಲ್ಲಿ ಫಸ್ಟು ಅರ್ಧ ನೆಲ್ಲಿಕಾಯಿನ ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇನ್ನು ಅರ್ಧ ಮತ್ತು ಇನ್ನೊಂದು ಸತಿ ಹಾಕ್ಕೋತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಅರ್ಧ ನೆಲ್ಲಿಕಾಯಿನ ಬೌಲಲ್ಲಿದೆ, ಇನ್ನು ಅರ್ಧ ನೆಲ್ಲಿಕಾಯಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಮಿಕ್ಸಿ ಮಾಡ್ಕೋಬೇಕಾದ್ರೆ ನಾನು ಶುಂಠಿ ಮತ್ತು ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ. ಕಡ್ಡಿ ಸಮೇತ ಹಾಕಬೇಡಿ, ಒಬ್ಬೊಬ್ಬರು ಕಡ್ಡಿ ಸಮೇತ ಹಾಕಿ ಜ್ಯೂಸ್ ಮಾಡಿರ್ತಾರೆ. ಸೊ ಕಡ್ಡಿ ಸಮೇತ ಹಾಕಬೇಡಿ, ಈ ಥರ ಬಿಡಿಸ್ಬಿಟ್ಟು ಹಾಕಿ ನೆಲ್ಲಿಕಾಯಿ, ಶುಂಠಿ ಮತ್ತು ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೋಬೇಕಾದ್ರೆ ನೀರನ್ನು ಆ್ಯಡ್ ಮಾಡಬೇಡಿ, ನೆಲ್ಲಿಕಾಯಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಹಾಗಾಗ್ಬಿಟ್ಟು ನೋಡಿ, ಇಲ್ಲಿ ನಾನು ಒಂದು ರೌಂಡ್ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಜೀರಿಗೆನ ಹಾಕ್ಕೊಂಡು ಮತ್ತೆ ಗ್ರೈಂಡ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಈ ಕ್ವಾಂಟಿಟಿಲಿ ಪೇಸ್ಟು ರೆಡಿ ಆಗಿದ್ದರೆ ಸಾಕು, ನಮಗೆ ಪರ್ಫೆಕ್ಟಾಗಿ ಬಂದಿದೆ ಅಂತ. ಇದನ್ನು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ, ಯಾಕೆಂದರೆ ಸೋಸ್ಕೋಬೇಕು ಅಲ್ವಾ, ಹಿಂಗೇನೆ ಕುಡಿಯೋಕ್ಕಾಗಲ್ಲ ಜ್ಯೂಸನ್ನ. ಹಂಗಾಗ್ಬಿಟ್ಟು ಇದ್ರ ಜ್ಯೂಸ್ ಅಷ್ಟೇ ತೆಕ್ಕೋಬೇಕು ನಾವು. ಹಾಗೆ ಇದ್ರ ಜೊತೆ ಇನ್ನೊಂದು ಸ್ವಲ್ಪ ಬಿಟ್ಟಿದ್ದೆ ಅಲ್ವಾ, ಅದನ್ನು ನೀಟಾಗಿ ಮಿಕ್ಸಿ ಮಾಡಿಕೊಂಡೆ. ಸೊ ಮಿಕ್ಸಿ ಮಾಡ್ಕೊಂಡಿದ್ದು ಇಷ್ಟ ಆಗಿದೆ. ಹಾಗೆ ಈ ಕಡೆ ಒಂದು ಸೈಡಲ್ಲಿ ಒಂದು ಬೌಲಿಗೆ ಕಾಟನ್ ಬಟ್ಟೆನ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಇದನ್ನು ಚೆನ್ನಾಗಿ ಫಿಲ್ಟರ್ ಮಾಡ್ಕೋಬೇಕು. ಹಾಗಾಗ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಜ್ಯೂಸನ್ನ ಫಿಲ್ಟರ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ನಾನೊಂದು ಬೌಲಿಗೆ ಕಾಟನ್ ಬಟ್ಟೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ಈ ಥರನೇ ನೀವು ಒಂದು ಕಾಟನ್ ಬಟ್ಟೆ ಹಾಕಿ ಚೆನ್ನಾಗಿ ಫಿಲ್ಟರ್ ಮಾಡ್ಕೊಳ್ಳಿ. ಫುಲ್ ಜ್ಯೂಸ್ ಖಾಲಿ ಆಗೋ ತನಕ ಹಿಂಡಿ. ನೋಡ್ತಾ ಇರ್ಬೋದು, ನಾನು ಹಿಂಡ್ತಾ ಇದ್ದೀನಿ, ಹಾಗೇ ನೀವು ಚೆನ್ನಾಗಿ ಹಿಂಡ್ಕೊಳ್ಳಿ. ಇದನ್ನು ಡೈಲಿ ಬೇಸಿಸ್ ಮೇಲೂ ಮಾಡ್ಕೊಂಡು ಕುಡಿಬೋದು. ಬಟ್ ದಿನ ಮಾಡೋಕ್ಕಾಗಲ್ಲ ಅಂತ ನಾನು ಒಂದೇ ಸತಿ ಈ ಥರ ಜ್ಯೂಸ್ ಮಾಡಿಕೊಂಡು ಕ್ಯೂಬ್ ಮಾಡಿಟ್ಕೊತೀನಿ. ದಿನ ನೀವು ಮಾಡ್ಕೊತೀನಿ ಅಂತನ್ನೋರು ಒಂದು 3ರಿಂದ 4 ನೆಲ್ಲಿಕಾಯಿನ ಹಾಕ್ಕೊಂಡು ಮಾಡ್ಕೋಬೋದು. ಸೊ ನಾನು ದಿನ ಮಾಡ್ಕೊಳಕ್ಕಾಗಲ್ಲ, 15 ಡೇಸಿಗೆ ಒಂದು ಸತಿ ಮಾಡ್ಕೊತೀನಿ. ಹಂಗಾಗ್ಬಿಟ್ಟು 15 ಡೇಸ್ಗೆ ಒಂದು ಸತಿನೇ ರೆಡಿ ಮಾಡಿ ಇಟ್ಬಿಡ್ತೀನಿ.
ನೋಡಿ ಇಲ್ಲಿ ಹಿಂಡಿದ ಮೇಲೆ ಎಷ್ಟು ಗಸಿ ಬಂದಿದೆ ಅಂತ. ಸೊ ಇದೇನಕ್ಕೂ ಯೂಸ್ ಇಲ್ಲ, ಹಾಗ್ಬಿಟ್ಟು ಇದನ್ನು ಚೆಲ್ಬಿಟ್ಟು ಜ್ಯೂಸ್ ಅಷ್ಟೇ ಇಟ್ಕೊಳ್ಳಿ. ನೋಡ್ತಾ ಇರ್ಬೋದು ಅಷ್ಟು ಹಿಂಡಿದ್ದಕ್ಕೆ ಇಷ್ಟು ರಸ ಬಂದಿದೆ. ಸೊ 2 ಸತಿನೂ ಮಿಕ್ಸಿ ಮಾಡಿಬಿಟ್ಟು ನಾನು ಜ್ಯೂಸನ್ನ ತೆಗೆದಿದ್ದೀನಿ. ಇಷ್ಟು ಜ್ಯೂಸ್ ಆಗಿದೆ. ನಾನು ಆಗಲೇ ಹೇಳ್ದಂಗೆ ಡೈಲಿ ಬೇಸಿಸ್ ಮೇಲೆ ಮಾಡ್ಕೊಳೋದಾದರೆ ಮಾಡ್ಕೊಳ್ಳಿ, ಬಟ್ ಇಲ್ಲಿ 15 ಡೇಸ್ಗೆ ಆಗಂಗೆ ನಾನು ಹೇಳ್ತಾ ಇರೋದು. ಸೊ ನಾನಿಲ್ಲಿ 15 ಡೇಸ್ಗೆ ಆಗಂಗೆ ಮಾಡೋದ್ರಿಂದ ನಾನು ಕ್ಯೂಬ್ ಮಾಡಿ ಇಟ್ಕೊತಾ ಇದ್ದೀನಿ. ಜ್ಯೂಸನ್ನ ಈ ಥರ ಕ್ಯೂಬಿನ ಕ್ರೇಟಿಗೆ ಹಾಕ್ಕೊಂಡ್ಬಿಟ್ರೆ ಸಾಕು. ಸೊ ಕ್ಯೂಬ್ನ ಸ್ಟೋರ್ ಮಾಡಿ ಆರಾಮಾಗಿ ಇಟ್ಕೋಬೋದು. ಸೊ ನಾನು ಇಲ್ಲಿ ಜ್ಯೂಸನ್ನ ಕ್ಯೂಬಿನ್ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಫಸ್ಟ್ ಕ್ಯೂಬಿನ್ ಪ್ಲೇಟಿಗೆ ಹಾಕಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಕ್ಯೂಬಿನ್ ಪ್ಲೇಟಿಗೆ ಹಾಕಿ. ಸೊ ಈ ಥರ ನಾನು ಬೌಲಲ್ಲೇ ತಗೊಂಡು ಹಾಕ್ತಾಯಿದ್ದೀನಿ. ಹೆಲ್ತಿಯಾಗೂ ಇರುತ್ತೆ ಮತ್ತು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋದ್ರಿಂದ ನೀವೇ ಕುಡಿದು ನೋಡಿ, 1 ವೀಕ್ ಕುಡಿದು ನೋಡಿ ಗೊತ್ತಾಗುತ್ತೆ. ಸೊ ಮಿಸ್ ಮಾಡಬೇಡಿ. ಸೊ ಈ ಥರ ಫುಲ್ ಎಲ್ಲದಕ್ಕೂ ಹಾಕಿ ಕ್ಯೂಬ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಕ್ಯೂಬ್ಸ್ ಈ ಥರ ಆಗಿದೆ. ಒಂದು 8 ಅವರ್ ಬಿಟ್ಟರೆ ಸಾಕು, ಕ್ಯೂಬ್ ಚೆನ್ನಾಗಾಗುತ್ತೆ. ಸೊ ಕ್ಯೂಬ್ನ ಒಂದು ಏರ್ ಟೈಟ್ ಕಂಟೈನರ್ ಕವರ್ಗೆ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ಕ್ಯೂಬ್ ಎಷ್ಟು ಚೆನ್ನಾಗಾಗಿದೆ ಅಂತ. ಹಂಗೇನು ತಿನ್ಬೋದು ಕ್ಯೂಬ್ನ, ಬಟ್ ಕ್ಯೂಬ್ ತಿನ್ನೋದ್ರಿಂದ ಬಾಯಲ್ಲಿ ಒಂಥರ ಕೋಲ್ಡ್ ಅನಿಸುತ್ತೆ. ಹಂಗಾಗ್ಬಿಟ್ಟು ನಾನು ಜ್ಯೂಸ್ಗೆ ಹಾಕೋತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಕವರಲ್ಲಿ ನಾನು ಸ್ಟೋರ್ ಮಾಡ್ಕೋತೀನಿ. ಇದನ್ನು ಓಪನ್ನು ಕ್ಲೋಸು ಮಾಡ್ಬೋದು ಆರಾಮಾಗಿ. ಇದನ್ನು ಮೀಶೋದಲ್ಲಿ ತರಿಸಿದ್ದೆ. ಸೊ ನೀವು ಒಂದ್ಸತಿ ಮೀಶೋದಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಸಿಗಲಿಲ್ಲ ಅಂದರೆ ಲಿಂಕ್ ಬೇಕಾದರೆ ಕಳಿಸ್ತೀನಿ. ಸೊ ಈ ಥರ ನಾನೆಲ್ಲನೂ ಕ್ಯೂಬ್ ಮಾಡಿಕೊಂಡು 15 ಡೇಸಿಗೆ ಹಂಗೆ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ. ಬಿಕಾಸ್ ನನಗೆ ಡೈಲಿ ಮಾಡ್ಕೊಳಕ್ಕಾಗಲ್ಲ. ಹಂಗಾಗ್ಬಿಟ್ಟು ಒಂದು 15 ಡೇಸ್ ಅಥವಾ 20 ಡೇಸ್ ಆಗಂಗೆ ಮಾಡ್ಕೊಂಡ್ಬಿಡ್ತೀನಿ. 1 ಮಂತ್ ಗಟ್ಟಲೆ ಇಡಬೇಡಿ, 15 ಡೇಸ್ಗೆ ಲಾಸ್ಟ್ ಮಾಡಿಬಿಡಿ. ಮತ್ತು ಏನಾದರೂ ಉಳಿದಿದ್ರೆ ಅದನ್ನು ಚೆಲ್ಬಿಡಿ, ಇಲ್ಲಾಂದರೆ ಎಕ್ಸ್ಟ್ರಾ ಒಂದೊಂದು ಹಾಕ್ಕೊಂಡು ಕುಡಿದ್ಬಿಡಿ. ಇಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ, ಒಂದು ಬೌಲಷ್ಟು ಬಿಸಿನೀರನ್ನ ಕಾಯಿಸ್ಕೊಳ್ಳಿ. ಸೊ ಒಂದು ಗ್ಲಾಸಿಗೆ ಸ್ಟಾರ್ಟಿಂಗ್ ಆದವರು 2 ಅಥವಾ 3 ಕ್ಯೂಬ್ಸ್ನ ಹಾಕ್ಕೊಳ್ಳಿ. ನಾನಿಲ್ಲಿ 3 ಕ್ಯೂಬ್ಸ್ ಹಾಕ್ಕೊಂಡಿದ್ದೀನಿ. ಈಗ ಬರ್ತಾ 4 ಕ್ಯೂಬ್ಸ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಸೊ ಫಸ್ಟು ಕ್ಯೂಬ್ಸ್ ಹಾಕ್ಕೊಂಡು ಬಿಸಿನೀರು ಕಾಯಿಸಿರ್ತೀರಲ್ವ, ಆ ಬಿಸಿನೀರ ಹಾಕ್ಕೊಳ್ಳಿ. ಬಿಸಿನೀರು ಹಾಕೊಂಡ ತಕ್ಷಣ ಆಟೋಮೆಟಿಕ್ಲಿ ಕ್ಯೂಬ್ಸು ಮೇಲೆ ಬರುತ್ತೆ ಕರ್ಕೊಂಡು. ಸೊ ಈ ಥರ 1 ಲೋಟ ಕುಡಿತಾ ಬನ್ನಿ ದಿನ ಬೇಸಿಸ್ ಮೇಲೆ, ನಿಮಗೆ ಗೊತ್ತಾಗುತ್ತೆ. ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹೆಲ್ತಿ ರೆಸಿಪಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.